ಪುರಾಣಗಳ ಪ್ರಕಾರ ನಿಮ್ಮ ಇಂದಿನ ಅಭ್ಯಾಸಗಳು ನೀವು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದೀರಿ ಎಂಬುದರ ಗುಟ್ಟು ಹೇಳುತ್ತವೆ. ಸ್ಕ್ರಾಲ್ ಮಾಡುವುದನ್ನು ನಿಲ್ಲಿಸಿ ಮತ್ತು ಕೇಳಿ. ನೀವು ಯಾವಾಗಲೂ ಬಿಸಿ ಚಹಾ ಕಾಫಿ ಕುಡಿಯುವ ಅಭ್ಯಾಸವಿದ್ದರೆ ನೀವು ಹಿಂದಿನ ಜನ್ಮದಲ್ಲಿ ಬೆಕ್ಕು ಆಗಿದ್ದೀರಿ. ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವವರು ಅವರು ಹಿಂದಿನ ಜನ್ಮದಲ್ಲಿ ನಾಯಿ ಅಥವಾ ತೋಳ ಆಗಿರುತ್ತಾರೆ. ನೀವು ಯಾವಾಗಲೂ ಒಂಟಿಯಾಗಿರಲು ಅಥವಾ ಏಕಾಂತದಲ್ಲಿ ಇರಲು ಬಯಸುತ್ತೀರಾ? ಹಾಗಿದ್ದರೆ ನೀವು ಗೂಬೆ ಆಗಿದ್ದೀರಿ. ಭಾವನಾತ್ಮಕವಾಗಿ ಸೂಕ್ಷ್ಮ ಮನಸ್ಸಿನಿಂದ ಎಲ್ಲರೊಂದಿಗಿರಲು ಬಯಸುವವರು ಅವರು ಆನೆಯಾಗಿದ್ದರು. ಯಾವುದೇ ಕಟ್ಟುಪಾಡು ಇಷ್ಟವಿಲ್ಲದೆ ಹೊರಗೆ ಸುತ್ತಾಡಲು ಬಯಸುವವರು ಅವರು ಹಿಂದಿನ ಜನ್ಮದಲ್ಲಿ ಕುದುರೆ. ತಾವು ವಾಸಿಸುವ ಸ್ಥಳವನ್ನು ಸ್ವಚ್ಛವಾಗಿ ಇಡದವರು ಹಿಂದಿನ ಜನ್ಮದಲ್ಲಿ ಹಂದಿಯಾಗಿ ಜನಿಸಿರುತ್ತಾರೆ. ನಿಮ್ಮ ಜೀವನವೇ ನಿರಂತರ ಓಟದಂತೆ ಹೋರಾಟದಂತೆ ಅನಿಸುತ್ತಿದ್ದರೆ ನೀವು ಕತ್ತೆಯಾಗಿ ಜನಿಸಿರುತ್ತೀರಿ. ಎಲ್ಲವೂ ತನಗೇ ಬೇಕು ಎಂದು ಅಂದುಕೊಳ್ಳುವವರು ಅವರು ಹಿಂದಿನ ಜನ್ಮದಲ್ಲಿ ಮಂಗ ಆಗಿರುತ್ತಾರೆ. ನಿಮ್ಮ ದುಃಖವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಭವಿಸುತ್ತಿರುವವರು ಹಿಂದಿನ ಜನ್ಮದಲ್ಲಿ ಹಸುವಾಗಿದ್ದರು. ಇವೆಲ್ಲವೂ ಕೇವಲ ಅಭ್ಯಾಸಗಳಲ್ಲ, ನಿಮ್ಮ ಆತ್ಮವು ಹಿಂದೆ ಪಯಣಿಸಿದ ದಾರಿಯ ಗುರುತುಗಳು. ಈಗ ನಿಮಗೆ ಯಾವುದು ಸರಿ ಎನಿಸಿತು ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.